ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವಾಗಲೇ ನೀವೆಲ್ಲ ಕಡೆ ನೋಡಿರ್ತೀರ ಖುಷ್ಬು ಅವರ ಸ್ಕಿನ್ ಗ್ಲೋಯಿಂಗ್ ಆಗಿರೋಕ್ಕೆ ಏನು ಕಾರಣ ಅಂತ ಅವ್ರು ಯೂಸ್ ಮಾಡ್ತಿರೋ ಆಯಿಲು. ಸೊ ಈ ವಿಡಿಯೋ ಅಂತೂ ಎಲ್ಲ ಕಡೆ ವೈರಲ್ ಆಗ್ತಿದೆ. ಖುಷ್ಬು ಅವರೇ ಮನೆಯಲ್ಲಿ ಖುದ್ದಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಈ ವಿಡಿಯೋ ನೋಡಿ ಎಲ್ಲ ಕಡೆ ವೈರಲ್ ಆಗ್ತಿರೋದು ನೋಡಿಬಿಟ್ಟು ನಾನು ಯಾಕೊಂದ್ಸತಿ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಒಂದೇ ವಾರದಲ್ಲಿ ರಿಸಲ್ಟು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಫಸ್ಟು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಆಮೇಲೆ ಕಿತ್ತಳೆ ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ, ವಿಟಮಿನ್ ಇ ಕ್ಯಾಪ್ಸಲ್ ತೊಗೊಂಡಿದ್ದೀನಿ, ಮತ್ತು ಆಲ್ಮಂಡ್ ಆಯಿಲು ಮತ್ತು ಕೋಕೋನಟ್ ಆಯಿಲ್ ಎರಡೂ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಬರೀ ಕೋಕೋನಟ್ ಆಯಿಲಲ್ಲೇ ಮಾಡ್ಕೊಬೋದು. ನಾನು ಆಲ್ಮಂಡ್ ಆಯಿಲು ಸೇರಿಸಿ ಜೊತೆಗೆ ತೊಗೊಂಡಿದ್ದೀನಿ. ಆಮೇಲೆ ಬೀಟ್ರೋಟು ಮತ್ತು ಕ್ಯಾರೆಟ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಕ್ಕೊಬೇಕು. ಸಿಪ್ಪೆ ತೆಗೆದಾದ್ಮೇಲೆ ಬೀಟ್ರೋಟು ಮತ್ತು ಕ್ಯಾರೆಟು ಎರಡನ್ನೂ ಚಿಕ್ಕದಾಗಿ ತುರಿದಿಟ್ಕೊಬೇಕು. ಆಮೇಲೆ ಕಿತ್ತಳೆ ಹಣ್ಣಿನ ಸಿಪ್ಪೆನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ಇದರಲ್ಲಿ ವಿಟಮಿನ್ ಸಿ ಇದೆ, ಇದು ತುಂಬ ಫೇಸಿಗೆ ತುಂಬ ಒಳ್ಳೆಯದು. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಡಬೇಕು. ಇದು ತಳ ಹಿಡಿದೇ ಇರೋವಂಥ ಪಾತ್ರೆ ಇಟ್ಟರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಇಟ್ಟು ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ. ನಂತರ ಆಲ್ಮಂಡ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ತುರಿದಿಟ್ಕೊಂಡಿರೋ ಬೀಟ್ರೋಟು ಆ್ಯಂಡ್ ಕ್ಯಾರೆಟು ಹಾಕ್ಕೊತಾ ಇದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಜಾಸ್ತಿ ಉರಿಲಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ಕಪ್ಪಾದರೆ ಹಾಳಾಗಿಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಡ್ರೈ ಸ್ಕಿನ್ ಇರೋರ್ಗಂತೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಹಂಗಂತ ಆಯ್ಲಿ ಸ್ಕಿನ್ನವ್ರು ಏನು ಯೂಸ್ ಮಾಡಬಾರ್ದು ಅಂತೇನಿಲ್ಲ, ಆಯ್ಲಿ ಸ್ಕಿನ್ನವರು ಯೂಸ್ ಮಾಡ್ಬೋದು. ತುಂಬ ಆಯ್ಲಿ ಸ್ಕಿನ್ ಇರೋರು ಚೆನ್ನಾಗಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಅದಾಗ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಅದೇ ಡ್ರೈ ಸ್ಕಿನ್ನವರು ಒಂದು 3 to 4 ಅವರ್ಸ್ ಬಿಟ್ಟರು ಓಕೆ, ಇಲ್ಲ ಓವರ್ ನೈಟ್ ಬಿಟ್ಟರು ಪರವಾಗಿಲ್ಲ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಆಗಲಿ ಸಡನ್ನಾಗಿ 1 ದಿನ 2 ದಿನದಲ್ಲಿ ರಿಸಲ್ಟ್ ಬರೋಲ್ಲ. 1 ವೀಕ್ ಇಲ್ಲ 2 ವೀಕ್ಸು ಯೂಸ್ ಮಾಡಿದ್ಮೇಲೆ ನಮಗೆ ರಿಸಲ್ಟ್ ಗೊತ್ತಾಗೋದು. ಅಲ್ಲಿವರೆಗೂ 1 ದಿನ 2 ದಿನ ಹಚ್ಬಿಟ್ಟು ರಿಸಲ್ಟ್ ಬಂದಿಲ್ಲ ಅಂತ ಅದನ್ನ ಬಿಡಬಾರ್ದು. 1-2 ವೀಕ್ಸು ಕಂಟಿನ್ಯೂ ಮಾಡ್ತಿದ್ರೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಚೇಂಜಸ್ ಗೊತ್ತಾಗುತ್ತೆ, ಗ್ಲೋ ಬಂದಿರೋದೆಲ್ಲ ಗೊತ್ತಾಗುತ್ತೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ನೊರೆ ಫಾರ್ಮಲ್ಲಿರೋದೆಲ್ಲ ಹೋಗುತ್ತೆ. ಅದೆಲ್ಲ ಹೋದ್ಮೇಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಮಕ್ಳುಗಳಿಗೂ ಯೂಸ್ ಮಾಡ್ಬೋದು. ಮೈಗೆ, ಫೇಸ್ಗೆ ಯಾವುದಕ್ಕೆ ಬೇಕಾದರೂ ಮಸಾಜ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ. ಇದೆಲ್ಲ ನ್ಯಾಚುರಲ್ ಐಟಮಿಂದ ಮಾಡಿರೋದಲ್ವ, ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಅಲರ್ಜಿ ಆಗಲಿ ಯಾವುದೂ ಆಗೋಲ್ಲ. ಎಲ್ಲ ಬೇಯಿಸ್ಕೊಂಡು ಒಂದು ಸೋರಿಸ್ಕೊಬೇಕು. ನಿಮಗೆ ಕಾಟನ್ ಬಟ್ಟೆ ಇಲ್ಲಾಂದರೆ ಯಾವ್ದಾದ್ರು ತೆಳ್ಳ ಇರೋದು ವೇಲಲ್ಲಿ ಯಾವುದ್ರಲ್ಲಿ ಕನ್ವೀನಿಯೆಂಟ್ ಆಗುತ್ತೋ ಅದರಲ್ಲಿ ನೀವು ಸೋರಿಸ್ಕೊಂಡ್ರೆ ಆಗುತ್ತೆ. ಮತ್ತು ಅಲ್ಲಿ ಇಟ್ಕೊಂಡಿರೋ ಅದರಲ್ಲೂ ತುಂಬ ಆಯಿಲ್ ಇರುತ್ತೆ. ಅದನ್ನು ಚೆನ್ನಾಗಿ ಹಿಂಡ್ಕೊಬೇಕು. ಚೆನ್ನಾಗಿ ಹಿಂಡ್ಕೊಂಡ್ರೆ ಅದರಲ್ಲೂ ಸ್ವಲ್ಪ ಆಯಿಲ್ ಇರುತ್ತೆ. ಚೆನ್ನಾಗಿ ಹಿಂಡ್ಕೊಂಡಾದ್ಮೇಲೆ ಆಯಿಲ್ಗೆ ನಾನು 2 ವಿಟಮಿನ್ ಇ ಕ್ಯಾಪ್ಸಲ್ ಎತ್ತಿಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಸ್ಕಿನ್ನು ಗ್ಲೋ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಹೈಡ್ರೇಟ್ ಆಗಿ ಇಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಅದಕ್ಕೆ 2 ವಿಟಮಿನ್ ಇ ಕ್ಯಾಪ್ಸಲ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿಲ್ ರೆಡಿ ಆಗಿಬಿಡುತ್ತೆ. ಇದು ಸುಮಾರು ಏನಿಲ್ಲ ಅಂದ್ರೆ 1 or 2 ಮಂತ್ವರೆಗೂ ಬರುತ್ತೆ. ವೀಕ್ಲಿ ಒಂದು 3 ಟೈಮ್ಸ್ ಮಸಾಜ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಫೇಸ್ ತುಂಬ ಗ್ಲೋ ಬರುತ್ತೆ. ಸ್ವಲ್ಪ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಎತ್ಕೊಂಡು ಫೇಸ್ಗೆ ಚೆನ್ನಾಗಿ ಎಲ್ಲಿ ರಿಂಕಲ್ಸು ಮತ್ತು ಡಾರ್ಕ್ ಸ್ಪಾಟ್ಸು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಚೆನ್ನಾಗಿ ನೀಟಾಗಿ ಮಸಾಜ್ ಮಾಡ್ಕೊಬೇಕು. ಐಸ್ ಹತ್ರ ಎಲ್ಲ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಬೇಕು. ಅವಾಗ ರಿಂಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ನಿಮಗೆ 1 ವೀಕಲ್ಲಿ ಇಲ್ಲ 2 ವೀಕ್ಸಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.